ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿವಸ ಗ್ಯಾಪ್ ಆಗೋಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಇನ್ಮೇಲೆ ಆ ಥರ ಆಗೋದಿಲ್ಲ. ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ನಾನು ಹೇಳಿದ್ನಲ್ಲ, ಲೈಟೆಲ್ಲ ಇದಾಗ್ಬಿಟ್ಟಿತ್ತು, ಅದನ್ನೆಲ್ಲ ಸರಿ ಮಾಡಿಸ್ಬೇಕಾಗಿತ್ತು ಅಂತಾರೆ. ಲೈಟೇ ಇಲ್ಲಾಂದರೆ ವ್ಲಾಗ್ಸ್ ಹೇಗೆ ಮಾಡೋಕ್ಕಾಗುತ್ತೆ ಅಲ್ವಾ? ಹಾಗಾಗಿ ಮೊನ್ನೆ ಅವರು ರೆಡಿ ಮಾಡಿಕೊಟ್ರು. ಹಾಗಾಗಿ ಇದು ಬಂದು ಸೀಮಂತದ ಒಂದು ಮೇಕಪ್ ಆರ್ಡ್ರ್ ಇತ್ತು. ಹಾಗಾಗಿ ಅವತ್ತಿನ ದಿನದ ಒಂದು ವ್ಲಾಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಪ್ರವೀಣ್ ಅವರು ಕೂಡ ಹಾಲೆಲ್ಲ ಕರೆದು ಇಟ್ಟಿದ್ದರು. ಬಂದು ನಾನು ಕೂಡ ವಾಕಿಂಗ್ ಎಲ್ಲ ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಬಂದು ಆನಂತರ ಕಾಫಿಗೆ ಇಡೋಣ ಅಂತೇಳಿ ಕಾಫಿಗೆ ಇಟ್ಬಿಟ್ಟು ನಮ್ಮ ಹಸುಗಳನ್ನೆಲ್ಲ ನೋಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ ಅಂತ ನಮ್ಮ ಗೌರಿನೂ ಕೂಡ ನನ್ನನ್ನೇ ನೋಡ್ತಾ ಇಲ್ಲ, ಕಿಟಕಿಯಿಂದ ಯಾರು ನೋಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿಂದ ಸ್ವಲ್ಪ ಕಾಫಿ ಕಾಯಿಸ್ಕೊಡೋಣ ಅವ್ರಿಗೂ ನನಗೂ ಅಂತ ಹೇಳ್ಬಿಟ್ಟು ಕಾಫಿನ ಕಾಯಿಸ್ಕೊಳ್ತಾ ಇದ್ದೆ. ಟೈಮ್ ಹೇಗೆ ಹೋಗುತ್ತೆ ಬೆಳಗ್ಗೆ ಹೊತ್ತು ಅಂತಲೇ ಹೇಳಲಿಕ್ಕಾಗಲ್ಲ, ಅಷ್ಟು ಬೇಗ ಬೇಗ ಹೋಗುತ್ತೆ. ಕಾಫಿ ಎಲ್ಲ ಕುಡಿದು ಡೈರೆಕ್ಟಾಗಿ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಮೆಹಂದಿ ಹಾಕೋದಕ್ಕೆ ಸೀಮಂತಕ್ಕೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಆರ್ಡ್ರನ್ನ ತೊಗೊಂಡಿದ್ದೀನಿ, ಮೆಹಂದಿ ಮತ್ತು ಮೇಕಪ್. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಅಲ್ಲೇ ಇರ್ತೀನಿ, ನಾನು ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಸಾಂಬಾರೆಲ್ಲ ಮಾಡಿಟ್ಬಿಡೋಣ ಅಂತೇಳಿ ಒಂದೇ ಸತಿ ಮುದ್ದೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಆನಂತರ ನೆನ್ನೆನೇ ನಾನು ಕೋನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆ ರೆಡಿ ಆಗಿರೋ ಕೋನ್ಸ್ ಕೂಡ ಒಂದು 4 ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಪ್ರತಿಯೊಂದೂ ಏನೇನೆಲ್ಲ ತೊಗೊಂಡಿದ್ದೀನೋ ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಕೊಂಡೆ, ಮೆಹಂದಿದ್ದೆಲ್ಲ. ಆನಂತರ ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಕಿಚನೆಲ್ಲ ಹಂಗೆ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇನ್ನು ನಾನು ಬರೋದಿಲ್ಲ, ಒಂದು ದಿವಸ ಆಗುತ್ತೆ ಅಲ್ವಾ? ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸಾಂಬಾರು ಒಂದು ವಿಷಿಲ್ ಕೂಗಬೇಕಾಗಿತ್ತು ಅಷ್ಟೇ. ಆನಂತರ ನಾನು ಮೇಕಪ್ ಪ್ರಾಡಕ್ಟ್ ಏನು ಕಿಟ್ ಇದೆ ಅಲ್ವಾ, ಅದರಲ್ಲಿ ಒಂದು ಸತಿ ಎಲ್ಲ ಜೋಡಿಸ್ಕೊತಾ ಇದ್ದೆ. ಎಲ್ಲ ತೊಗೊಂಡಿದ್ದೀನಿ, ಏನಾದರೂ ತೊಗೋಬೇಕಾ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಕೆಲವೊಂದು 2-3 ಐಟಮ್ಸ್ ತೊಗೋಬೇಕಾಯಿತು. ಅದನ್ನು ಮಾತ್ರ ನಾನು ಬರ್ಕೊಂಡೆ ಒಂದಿದ್ರಲ್ಲಿ, ಇದನ್ನು ತೊಗೊಂಡು ಹೋಗಬೇಕಾದ್ರೆ ಅಂತ ಹೇಳ್ಬಿಟ್ಟು. ಇನ್ನೆಲ್ಲ ಲಿಪ್ ಲೈನರ್ ಎಲ್ಲ ಸ್ವಲ್ಪ ಶಾರ್ಪ್ ಮಾಡೋದಿತ್ತು, ಅದನ್ನೆಲ್ಲ ಶಾರ್ಪ್ ಮಾಡಿ ಎಲ್ಲ ಎತ್ತಿಟ್ಕೊಂಡು ಆನಂತರ ಮುದ್ದೆ ಸಾಂಬಾರು ಮಾಡಿದ್ನಲ್ಲ, ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಕೂಡ ಆದೆ. ಫ್ರೆಶ್ ಅಪ್ ಆಗಿ ಇನ್ನು ತಲೆ ಒಂದು ಸ್ವಲ್ಪ ಆರಿದ್ರೆ ಹೊರಡೋದು. ಲಗೇಜ್ ಕೂಡ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಫೋನ್ ಚಾರ್ಜಿಂಗ್ ಆಗಿದೆ, ಸೊ ಚಾರ್ಜಿಂಗ್ ಬೇಕಲ್ಲ, ಹಾಗಾಗಿ. ಆ್ಯಂಡ್ ಟೈಮ್ ಬಂದು ಇವಾಗ 11:15 ಆಗಿದೆ. ಪ್ರವೀಣ್ ಅವರು ಹಸು ಕಟ್ಟಾಕಿ ಬರೋಕ್ಕೆ ಹೋಗಿದ್ದಾರೆ. ಅಂದರೆ ನೆನ್ಮಂಗ್ಲಕ್ಕೆ ಬಿಡಿ ಸ್ವಲ್ಪ ಕೆಲವೊಂದು ಐಟಮ್ಗಳು ತೊಗೋಬೇಕು, ಚಿಕ್ಕದು. ಹಾಗಾಗಿ ಅದನ್ನು ತೊಗೊಂಡು ಹಾಗೆ ಹೊರಡಬೇಕು. ಅವ್ರಿಗೆ ನಾನು 4 ಗಂಟೆಗೆ ರೀಚ್ ಆಗ್ತೀನಿ ಅಂತ ಹೇಳಿದ್ದೆ. ನೋಡೋಣ ಎಷ್ಟೊತ್ತು ಆಗುತ್ತೆ ಅಂತ. ಇವಾಗ ಬಿಟ್ಟರೆ 4 ಗಂಟೆ ಆಗುತ್ತೆ ಅನಿಸುತ್ತೆ, 2 ಅವರ್ ಅಂತ ತೋರಿಸ್ತಾ ಇದೆ ಇಲ್ಲಿಂದ. ಸೊ 4 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀನಿ. ಸೊ ಅಲ್ಲಿಗೆ ಹೋಗಿ ಹೇಗೆಲ್ಲ ಇರುತ್ತೆ ಅಂತ ನಾನು ಆದರೆ ಶೇರ್ ಮಾಡ್ಕೋತೀನಿ, ಇಲ್ಲಾಂದರೆ ಅಟ್ಲೀಸ್ಟ್ ಸಣ್ಣ ಕ್ಲಿಪ್ಪಿಂಗ್ಸ್ನ ತೆಗೆದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಫಸ್ಟು ಕೂದಲು ಒಣಗಿಸ್ಕೋಬೇಕು, ಸ್ವಲ್ಪ ಒಣಗಿಸ್ಕೊಂಡು ಇವಾಗ ಹೊರಡ್ತೀನಿ. ಸೊ ಅಷ್ಟು ದೂರ ಹೋಗ್ತಾ ಇರೋದ್ರಿಂದ 3 ಲಗೇಜ್ ಇದೆ. ಸೊ ನಂದೊಂದು ಬ್ಯಾಗ್ ಇದೆ, ಅದರಲ್ಲಿ ಚಾರ್ಜರ್, ಸ್ವಲ್ಪ ಇದ್ರದ್ದು ಮತ್ತು ಕೆಲವೊಂದು ಐಟಮ್ಸ್ನೆಲ್ಲ ಅದರಲ್ಲಿ ಇಟ್ಟಿದ್ದೀನಿ. ಹಾಗಾಗಿ 3 ಬ್ಯಾಗ್ ಆಗಿದೆ ಇವತ್ತು. ನೋಡಬೇಕು ಅಲ್ಲಿಗೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀನಿ, ಸೊ ಹೇಗೆಲ್ಲ ಇರುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. 12:30-1 ಗಂಟೆ ಅಷ್ಟೊತ್ತಿಗೆ ನನ್ನ ಪ್ರವೀಣ್ ಅವರು ನೆನ್ಮಂಗ್ಲಿಗೆ ಕರ್ಕೊಂಡ್ಬಂದರು. ನೆನ್ಮಂಗ್ಲಿಗೆ ಹೋಗಿದ ತಕ್ಷಣ ಒಂದು 2-3 ಐಟಮ್ಸ್ ಬೇಕಾಗಿತ್ತಲ್ಲ, ಅದೆಲ್ಲ ತೊಗೊಂಡು ಬಸ್ ಹತ್ತಿಸಿದ್ರು. ಅಲ್ಲಿಂದ ನಾನು ಬಸ್ ಹೋಗಿದ ತಕ್ಷಣ ಫಸ್ಟು ನನ್ನ ಒಂದು ಲೈವ್ ಲೊಕೇಶನ್ನ ನನ್ನ ಹಸ್ಬೆಂಡ್ಗಾಗಿರ್ಬೋದು, ನನ್ನ ಅಕ್ಕಂಗಾಗಿರ್ಬೋದು ಕಳಿಸ್ತಾ ಇದ್ದೆ. ಈಗಿನ ಪ್ರಪಂಚ ಆಗಿದೆ, ಹಾಗಾಗಿ ನಾವು ಹೆಣ್ಮಕ್ಳು ಆದಷ್ಟು ಸೇಫಾಗಿ ಒಬ್ಬರೇ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಸೇಫ್ಟಿ, ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗಬೇಕಲ್ಲ. ಹಾಗಾಗಿ ಅಲ್ಲಿಂದ ಹೋಗಿದ ತಕ್ಷಣ ಲೊಕೇಶನ್ ರೀಚ್ ಆಗಿ ನಾನು ಅವ್ರ ಮನೆಗೆ ಹೋಗಿದ ತಕ್ಷಣ ಮೆಹಂದಿ ಹಾಕಿಸೋಕ್ಕೆ ಸ್ಟಾರ್ಟ್ ಮಾಡಿ ಮೆಹಂದಿ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಫ್ರಂಟ್ ಈ ಥರ ಬಂದಿದೆ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಏನಾಯಿತು ಅಂದರೆ ಅವ್ರ ಕೈಗೆ ಮೆಹಂದಿ ನಿಲ್ತಾನೆ ಇರಲಿಲ್ಲ, ಎಲ್ಲ ಉದುರಿ ಹೋಗ್ತಾಯಿತ್ತು. ಹಾಕ್ತಾ ಇದ್ದಂಗೆ ಹಂಗೆ ಎಲ್ಲ ಉದುರಿ ಹೋಗ್ತಾಯಿತ್ತು, ಅದರಿಂದ ಸ್ವಲ್ಪ ಈ ಥರ ಬಂದಿದೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿ ಬಂದಿತ್ತು ಮೆಹಂದಿ ಮಾತ್ರ. ಆದರೆ ಆಲ್ಮೋಸ್ಟ್ ಎಲ್ಲ ಉದುರೋಗ್ಬಿಟ್ಟಿತ್ತು ರಾತ್ರಿಯೇ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮೇಕಪ್ಗೆ ಅಂತ ಹೇಳ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ಯಾರಿ ಪಿನ್ ಮಾಡಿ ಎಲ್ಲ ಎತ್ತಿಟ್ಕೊಂಡ್ವಿ. 2 ಸ್ಯಾರಿ ಉಡಿಸ್ಬೇಕಾಗಿತ್ತಲ್ಲ, ಎತ್ತಿಟ್ಕೊಂಡು ಅವರು ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಿದ್ದು ಸೀಮಂತ. ಹಾಗಾಗಿ ಅಲ್ಲಿ ಕರ್ಕೊಂಡೋದ್ರು. ಬನಶಂಕರಿ ಹತ್ರ ಇದ್ದಿದ್ದು ಮೇಕಪ್ಪು. ಹಾಗಾಗಿ ಅಲ್ಲಿಗೆ ಹೋಗಿ ನಾವು ಅಲ್ಲೇ ಇದ್ದಿದ್ದು, ಅಲ್ಲೇ ದೇವಸ್ಥಾನ ನಿಯರ್ ಬೈ ಅಂತ ಹೇಳಿದ್ರಲ್ಲ, ಅವ್ರ ಜೊತೆನೇ ನಾನು ಕೂಡ ಹೋಗಿ ಅಲ್ಲೆಲ್ಲ ಸುತ್ತಮುತ್ತ ನೋಡಿದ್ವಿ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ, ಬನಶಂಕರಿ ಹತ್ರ ಇರುವಂತಹ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ಸುತ್ತ ಗ್ರೀನಾಗಿತ್ತು. ಹಾಗೆ ಅವರ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ ಅಂತಲೂ ಕೇಳಿ ಮೇಕಪ್ಗೆ. ಯಾವ ಥರ ಇರಲಿ? ನ್ಯಾಚುರಲ್ ಆಗಿ ಗ್ಲಾಸಿ ಆಗಿ ಬರಲಿ. ಸ್ಟಾರ್ಟ್ ಮಾಡೋಣ.
ಅವ್ರು ಕೇಳಿರೋ ಥರನೇ ಮಾಡಿಕೊಡೋಣ ಅಂತೇಳಿ ಫಸ್ಟ್ ಎಲ್ಲನೂ ಮೇಕಪ್ಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಅವ್ರಿಗೆ ಮೇಕಪ್ ಮಾಡಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ನಾನೇನು ಮಾಡಿದೆ ಅಂದರೆ ಕ್ಯಾಮ್ರಾ ನನ್ನ ಒಂದು ಆಪೋಸಿಟಲ್ಲಿ ಇಡಬೇಕಾಯಿತು. ನಾನೇನು ಮಾಡಿದ್ದೀನಿ ಹಿಂದೆಗಡೆ ಇಟ್ಬಿಟ್ಟಿದ್ದೀನಿ. ಸೊ ಅದೊಂದು ಮಿಸ್ಟೇಕ್ ಆಯಿತು. ನನಗೆ ಅದರಿಂದ ಗೊತ್ತಾಯಿತು ಯಾವ ಥರ ಕ್ಯಾಮ್ರಾನ ಸೆಟ್ ಮಾಡಬೇಕು ಈ ಥರ ಮೇಕಪ್ಗೆ ಹೋದಾಗ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಮೇಕಪ್ ಮೇಲೆ ಜಾಸ್ತಿ ಇದಿತ್ತಲ್ಲ, ಅವ್ರಿಗೆ ಜಲ್ದಿ ಮಾಡಿಕೊಡ್ಬೇಕು ಅಂದರೆ ಕ್ಯಾಮ್ರಾ ಬಗ್ಗೆ ಅಷ್ಟೊಂದು ಇದು ಮಾಡಲಿಲ್ಲ. ಫೋನ್ ಆನ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ. ಅದು ನೋಡಿದ್ರೆ ಕರೆಕ್ಟಾಗಿ ನನ್ನ ಫೇಸ್ ಮಾಡೋಕ್ಕೆ ಆಗಿರಲಿಲ್ಲ. ಅದಾದಮೇಲೆ ಹೇರ್ ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ. ಮೇಕಪ್ ಎಲ್ಲ ಅರ್ಧ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ನಾನು ಹೇರ್ ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ. ಅವರು ಮೊಗ್ಗಿನ ಜಡೆ ತಂದಿದ್ದರು. ಅದಕ್ಕೆ ಸಿಂಪಲ್ಲಾಗಿ ಒಂದು ಬಫ್ ಹಾಗೆ ಫ್ರಂಟ್ ಹೇರ್ ಸ್ಟೈಲು ಮತ್ತು ಮೊಗ್ಗಿನ ಜಡೆನ ಎಣಿಬೇಕಾಗಿತ್ತು. ಹಾಗಾಗಿ ನಾನಿಲ್ಲಿ ಫಸ್ಟ್ ಬಫ್ನ ಕೂರಿಸ್ಕೊಂಡು ಫ್ರಂಟ್ ಹೇರ್ ಸ್ಟೈಲ್ ಕೂಡ ಅವರು ಡಬಲ್ ಟ್ವಿಸ್ಟರ್ ಕೇಳಿದರು. ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಹೇರ್ ಸ್ಟೈಲ್ ಕೂಡ ಬೇಗನೆ ಆಯಿತು. ಆದರೆ ಹೇರ್ ಸ್ಟೈಲಲ್ಲಿ ಏನಾಯಿತು ಅಂದರೆ ನಾವು ಬೈತಲೆ ಬಟ್ಟೆ ಇಕ್ಕಿದ್ವಲ್ಲ, ಅದು ನಾನು ಸೆಂಟ್ರಿಗೆ ಹಾಕಿದ್ದೆ. ಆದರೆ ಈ ಕಡೆ ಸೈಡ್ ಕ್ರಾಫ್ ತೆಗಿಬೇಕಾದ್ರೆ ಅದು ಸ್ವಲ್ಪ ಸೈಡ್ಗೆ ಹೊರ್ಟೋಗ್ಬಿಟ್ಟಿತ್ತು. ಅದು ಸ್ವಲ್ಪ ಬೇಜಾರಾಯಿತು ನನಗೆ. ಆದರೆ ಈ ಥರ ಕೆಲವೊಂದು ಸ್ಟಾರ್ಟಿಂಗ್ ನನ್ನ ಫಸ್ಟ್ ವರ್ಕ್ ಎಕ್ಸ್ಪೀರಿಯೆನ್ಸಲ್ಲಿ ಅದು ಕೂಡ ಒಂದು. ಸೊ ನೆಕ್ಸ್ಟ್ ಟೈಮಿಂದ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಯಿತು. ಒಂದು ವೇಳೆ ಅವ್ರಿಗೇನಾದರೂ ಇದರಲ್ಲಿ ಬೇಜಾರಾಗಿದ್ದರೆ ನಾನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಬೈತಲೆ ಬಟ್ಟೆ ಸ್ವಲ್ಪ ಸೈಡ್ಗೆ ಹೊರ್ಟೋಗ್ಬಿಟ್ಟಿತ್ತು. ನಾವು ಸೆಂಟ್ರಿಗೆ ಫಿಕ್ಸ್ ಮಾಡಿದ್ವಿ, ಆದರೆ ಸೈಡ್ ಕ್ರಾಫ್ ತೆಗೆದು ಪಿನ್ ಮಾಡಿ ನಾವು ಹಿಂದೆಗಡೆ ಎಲ್ಲ ಜಡೆ ಹಾಕಿದ್ವಲ್ಲ, ಅದೆಲ್ಲ ಎಣಿಬೇಕಾದ್ರೆ ಏನಾಗಿತ್ತು ಫುಲ್ ಟೈಟಾಗಿ ಅದು ಸೈಡಿಗೆ ಬಂದುಬಿಟ್ಟಿತ್ತು. ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಬೇರೆದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅವ್ರ ಫ್ಯಾಮಿಲಿ ಕೂಡ ಏನೆಲ್ಲ ಹೇಳಿದ್ರು ಮೇಕಪ್ ಬಗ್ಗೆ ಅಂತ ನಾನು ಇದರಲ್ಲಿ ಹಾಕಿದ್ದೀನಿ, ಕೇಳಿ. ಆ್ಯಂಡ್ ಅವರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಎದುರುಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮೇಕಪ್ ಚೆನ್ನಾಗಾಗಿದೆ. ಹಿಂಗೆ ನ್ಯಾಚುರಲ್ ಆಗಿದ್ರೆ ನಂಗೆ ಖುಷಿ. ಇಲ್ಲ ಅಂದರೆ ಹಿಂಸೆ, ಅದು ನೋಡೋಕ್ಕೆ ಹಿಂಸೆ ಆಗ್ಬಿಡುತ್ತೆ. ಚೆನ್ನಾಗಾಗಿದೆ. ಸ್ಮೆಲ್ ಮಾಡಿ ನಾನು ನಿಮ್ಮನ್ನು ಟ್ಯಾಗ್ ಮಾಡ್ತೀನಿ ಇನ್ಸ್ಟಾಗ್ರಾಮ್. ಫೋಟೋಸ್ ಕ್ಯಾಮ್ರಾ ಪಿಕ್ ಯಾವ್ದಾದ್ರು ಕಳಿಸಿದಾಗ ಒಂದೆರಡು ಕಳಿಸಿ. ಹಾಂ, ಕಳಿಸ್ತೀನಿ. ಇವ್ರು ಕಳಿಸ್ತೀನಿ. ಕಳಿಸ್ತೀರಾ ನೀವು? ಅವಳು ಕಳಿಸಿಲ್ಲ ಅಂದ್ರೆ ನಾನೇ ನಂಬರ್ ತಗೊಂಡು ಕಳಿಸ್ತೀನಿ. ಅವ್ನು ನಮ್ಮ ಹುಡುಗನೇ, ನಮಗೆ ಬೇಕಂದ್ರೆ ಮೊಬೈಲ್ ಕಳಿಸ್ತಾನೆ. ಮೊಬೈಲಿಗೆ ಬೇಕೇ ಬೇಕು. ಆಯ್ತಾ? ಎಷ್ಟೆಲ್ಲ ಕೆಲಸ ಮಾಡಿದೆ. ಕೇಳಿದ್ರಲ್ಲ ಅವ್ರ ಫ್ಯಾಮಿಲಿ ಮೇಕಪ್ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ನಾವು ಹೊರಗಡೆ ಫೋಟೋಸ್ನ ತೆಗಿಯೋಣ, ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರು ದೇವಸ್ಥಾನದಲ್ಲಿ ಸೀಮಂತ ಮಾಡ್ತಿದ್ರಿಂದ ತುಂಬಾ ಚೆನ್ನಾಗಿತ್ತು ಸುತ್ತಮುತ್ತ ವಾತಾವರಣ ಎಲ್ಲ. ಹಾಗಾಗಿ ಇಲ್ಲೂ ಕೂಡ ಕೆಲವೊಂದು ಫೋಟೋಸ್ ಆಗಿರ್ಬೋದು, ನಾನು ರೀಲ್ಸ್ ಮಾಡ್ಕೊಂಡಿದ್ದಾಗಿರ್ಬೋದು ಎಲ್ಲನೂ ಮಾಡ್ಕೊಂಡ್ವಿ. ಆದಷ್ಟು ಎಲ್ಲ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಅವ್ರ ಮನೇಲೇ ಸ್ಟೇ ಆಗಿ ಮೇಕಪ್ನ ಮಾಡಿಕೊಟ್ಟಿದ್ದು. ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಒಂಥರ ಫ್ಯಾಮಿಲಿ ಥರನೇ ಅಂತಲೇ ಅನ್ನಿಸ್ಬಿಡ್ತು. ಅವ್ರ ಜೊತೆ ಇದ್ದು ಹಾಗೆ ನಮ್ಮ ಮನೆ ಯಾವುದೋ ಸೀಮಂತ ನಡೀತಾ ಇದೆಯೇನೋ, ಫ್ಯಾಮಿಲಿ ಸೀಮಂತ ಅನ್ನೋ ಥರ ಅನಿಸ್ಬಿಡ್ತು ನನಗೆ. ಅಷ್ಟು ಚೆನ್ನಾಗಿ ಅವ್ರ ಜೊತೆ ಮಾತಾಡಿಕೊಂಡು ಇನ್ವಾಲ್ವ್ ಆಗಿದ್ದು, ಅವ್ರು ನನ್ನ ಜೊತೆ ಇದ್ದಿದ್ದು ತುಂಬಾ ಖುಷಿಯಾಯಿತು. ಹಾಗೆ ಈಚೆಗಡೆ ಎಲ್ಲ ಕೆಲವೊಂದಿಷ್ಟು ಫೋಟೋಸು ಎಲ್ಲ ವೀಡಿಯೋಸ್ ಎಲ್ಲ ಆದಮೇಲೆ ಅವರು ಕೂಡ ಶಾಸ್ತ್ರನೆಲ್ಲ ಶುರು ಮಾಡಿಕೊಂಡು ತಿರ್ಗಾ ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡೋದಕ್ಕೆ ಕರ್ಕೊಂಬಂದಿದ್ರು. ನಾನು ಆವಾಗ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಅರ್ಜೆಂಟ್ ಇತ್ತಲ್ಲ. ಹಾಗಾಗಿ ಸೆಕೆಂಡ್ ಸ್ಯಾರಿ ಈ ಥರ ಇತ್ತು, ಗ್ರೀನ್ ಕಲರು, ತುಂಬಾ ಚೆನ್ನಾಗಿತ್ತು. ಅದು ಕೂಡ ಆ ಸ್ಯಾರಿನ ಉಡಿಸ್ಕೊಟ್ಟೆ. ಆಮೇಲೆ ಅವ್ರು ಶಾಸ್ತ್ರನ ಶುರು ಮಾಡಿಕೊಂಡ್ರು. ನಾನು ಕೂಡ ಹೊರಡ್ತೀನಿ ಅಂತ ಹೇಳಿದೆ. ಆಗಿದ ತಕ್ಷಣ ಅವರಿಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಅವ್ರು ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಹಾಗಾಗಿ ಎಲ್ಲ ತಗೊಂಡು ನಾನು ಕೂಡ ಆಲ್ಮೋಸ್ಟ್ ಊಟ ಎಲ್ಲ ಆಗೋಕ್ಕಿಂತ ಮುಂಚೆನೇ ನಾನು ಲಗೇಜ್ ನಂದು ಏನು ತಂದಿದ್ದೆ ಅಲ್ವಾ, ಆ ರೂಮಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಇನ್ನೂ ಏನಾದರೂ ಎಕ್ಸ್ಟ್ರಾ ಬಿಟ್ಟಿದ್ದೀನಾ ಇಲ್ವಾ ಅಂತ ನೋಡಿಕೊಂಡು ಒಂದು ಸತಿ ಆ ನಂತರ 3 ಲಗೇಜು ಕೂಡ ಎತ್ಕೊಂಡು ಅಲ್ಲಿಂದ ಹೊರಟೆ ನಾನು. ಆ ಬಸ್ಸಲ್ಲೆಲ್ಲ ನಂಗೆ ನಿಜವಾಗ್ಲೂ ವೀಡಿಯೋ ಮಾಡೋದಕ್ಕಾಗಿಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಬಸ್ಸಲ್ಲಿ ಹತ್ತು ಇಳಿದು 3 ಬಸ್ ಹತ್ತಿ 3 ಬಸ್ ಇಳಿಬೇಕಾಗಿತ್ತು. ಹಾಗಾಗಿ 3 ಬಸ್ಸಲ್ಲೂ ನಾನು ಮಲ್ಕೊಬಿಟ್ಟಿದ್ದೀನಿ, ಅಷ್ಟು ನಿದ್ದೆ ಬರ್ತಾಯಿತ್ತು ನನಗೆ. ಹಾಗಾಗಿ ಬಸ್ ಹತ್ರ ನಾನು ಏನು ವೀಡಿಯೋಸ್ ಏನೂ ಮಾಡಿಲ್ಲ.
ಅದಕ್ಕೋಸ್ಕರ. ಸೊ ಇಲ್ಲಿಂದ ನಾನು ವಾಪಸ್ಸು ಅವ್ರಿಗೆ ಹೇಳಿಬಿಟ್ಟು ನಾನು ಅಲ್ಲಿಂದ ವಾಪಸ್ಸು ಬಸ್ ಸ್ಟಾಪ್ ಹತ್ರ ಬಂದು ಬಸ್ ಕ್ಯಾಚ್ ಮಾಡಿ ಸೊ ಸೀದಾ ಮನೆಗೆ ಬಂದು ಹೀಗಿತ್ತು ಫಸ್ಟ್ ಡೇ ವರ್ಕ್ ಎಕ್ಸ್ಪೀರಿಯೆನ್ಸ್ ನಂದು. ಸೊ ಅವರು ನನಗೆ ಫೋಟೋಸ್ ಕೂಡ ಕಳಿಸಿದ್ರು, ಅದು ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಸೊ ಫೈನಲಿ ಮನೆಗೆ ಬಂದೆ. ಇವಾಗ ಫ್ರೆಶ್ ಅಪ್ ಆದೆ. ಫುಲ್ಲು ಒಂಥರ ಟಯರ್ಡ್ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಬಸ್ ಇಳಿದು ಸೊ 3 ಬಸ್ ಹತ್ತಿ 3 ಬಸ್ ಇಳಿದ್ನಲ್ಲ, ಹಾಗಾಗಿ ಸ್ವಲ್ಪ ಟಯರ್ಡ್ ಕೂಡ ಅನ್ನಿಸ್ತಾ ಇದೆ. ಲಗೇಜ್ ಎಲ್ಲ ಇವಾಗ ಸ್ವಲ್ಪ ಎಲ್ಲ ಎತ್ತಿಕ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಏನಾದರೂ ಮಾಡಿ ಮಲ್ಕೋಬೇಕು. ಆಗ್ತಾನೇ ಇಲ್ಲ, ನಿದ್ದೆ ಎಳೀತಾ ಇದೆ. ಹಾಗಾಗಿ ಸೊ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ ಹೇಗಾಗುತ್ತೆ ಅಂತ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿ. ಸೊ ಈಚೆಗಡೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಆಲ್ಮೋಸ್ಟ್ ಒಂದು 2-3 ದಿವಸದಿಂದ ಚೆನ್ನಾಗಿ ಬರ್ತಾಯಿದೆ ಮಳೆ. ತುಂಬ ದಿವಸ ಆಯಿತು ನಿಮ್ಮ ಜೊತೆಲ್ಲ ಮಾತಾಡಿ, ಯಾಕೋ ಕ್ಯಾಮ್ರಾ ಒಂದು. ಸೊ ನನಗಂತೂ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಈ ಥರ ನಾವು ಕಲಿತ ಮೇಲೆ ಈ ಥರ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಮೇಕಪ್ಪು, ಹೇರ್ ಸ್ಟೈಲು ಪ್ರತಿಯೊಂದನ್ನು ತಾಳ್ಮೆಯಿಂದ ಅವರು ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ನನ್ನ ಜೊತೆನೇ ಕೂಡ ಇದ್ದರು. ಏನೋ ನಮ್ಮ ಫ್ಯಾಮಿಲಿದೇನೋ ಸೀಮಂತ ನಡೀತಾ ಇದೆಯೇನೋ ಅಂತ ಅನ್ಸೋಕ್ಕೆ ಶುರು ಆಗೋಯ್ತು ನನಗೆ. ಅವ್ರ ಜೊತೆ ಇದ್ದು ಮಾತಾಡಿ ಅಲ್ಲೇ ಇದ್ದಿದ್ದು ಕಷ್ಟ, ಆ ವಾತಾವರಣಕ್ಕೆ ಹಾಗೆ ಅನಿಸ್ಬಿಡ್ತು ನನಗೆ. ನಮ್ಮದೇ ಯಾವುದೋ ಫ್ಯಾಮಿಲಿದು ಸೀಮಂತ ನಡೀತಾ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ ಅನ್ನೋ ಥರ ಅನಿಸ್ಬಿಡ್ತು ನನಗೆ. ತುಂಬ ಚೆನ್ನಾಗಿ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ನಮ್ಮ ಮನೇಲಿ ನಾನು ಇದ್ದೀನಿ. ಹಿಂಗೆ ಟೈಮ್ ಪಟ್ ಅಂತ ಚಿಟಿಕೆ ಹೊಡಿಯೋ ಥರ ಹೋಗ್ತಾ ಇದೆ. ಫುಲ್ಲು ಒಂಥರ ಫ್ರೆಶ್ ಅಪ್ ಆದೆ. ಬಂದ ತಕ್ಷಣ ಮುಖ ಎಲ್ಲ ವಾಶ್ ಮಾಡಿದೆ. ಆದರೂ ಟಯರ್ಡ್ ಅನಿಸ್ತಾ ಇರುತ್ತಲ್ಲ ಮೈಕೈ ಎಲ್ಲ. ಅಂದರೆ 3 ಬ್ಯಾಗು ಬಸ್ಸಲ್ಲಿ ಹಿಂಗೆ ಎತ್ಕೊಂಡು ಹತ್ತಿ ಅಲ್ಲಿಟ್ಟು ತಿರ್ಗಾ ಎತ್ಕೊಂಡು ಇಳಿದು. ಆ್ಯಂಡ್ ಇಲ್ಲೇನಂದರೆ ನಮ್ಮೂರಿಗೆ ಬಸ್ ಸಿಗಲಿಲ್ಲ ನನಗೆ. ನೆನ್ಮಂಗ್ಲದಿಂದ ಕಾದು ಕೈ ಎಲ್ಲ ಕೆಂಪಗಾಗೋಯ್ತು. ಅದೊಂದು ಇದನ್ನೇ ಇಟ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಭುಜ ಎಲ್ಲ ನೋವು ಬರ್ತಾಯಿದೆ, ಆಗ್ತಾಯಿಲ್ಲ, ಸುಸ್ತು. ಕೂತ್ಕೊಂಡ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ, ಆಯ್ತಲ್ಲ ಎಲ್ಲೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಲಾಸ್ಟಿಗೆ ಕಾದು ಒಂದು ಬಸ್ ಸಿಕ್ತು, ಹತ್ಕೊಂಡು ಓಡಿ ಬಂದಿದ್ದಾಯಿತು ಮನೆಗೆ. ಯಾವಾಗ ಕೂತ್ಕೊಂಡ್ಬಿಡ್ತೀನಪ್ಪ, ಯಾವಾಗ ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ ಅಂತ ಅನ್ನಿಸ್ತಾಯಿತ್ತು. ಹಾಗೆಲ್ಲ ಅನ್ನಿಸ್ತಾಯಿತ್ತು. ವರ್ಕ್ ಅಂದಮೇಲೆ ಈ ಥರ ಇರುತ್ತೆ. ಈ ಥರ ಮಾಡಿದ್ರೆ ಕಷ್ಟಪಟ್ಟರೆ ನಾವು ಏನೋ ಒಂದು ತಿಳ್ಕೊಳಕ್ಕಾಗೋದು, ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗೋದು. ದುಡ್ಡಿಗೂ ಅಂತಲೂ ಅಲ್ಲ, ನಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಎಷ್ಟಾಗುತ್ತೋ ನಾವು ಆ ದುಡ್ಡನ್ನ ನಾವು ಮುಂದೆ ಸಂಪಾದನೆ ಮಾಡ್ಬೋದು. ಇವಾಗ ವರ್ಕ್ ಎಕ್ಸ್ಪೀರಿಯೆನ್ಸ್ ನಾವು ಹ್ಯಾಂಡಲ್ ಮಾಡೋದಾಗಿರ್ಬೋದು, ಮನುಷ್ಯಗಳ ಜೊತೆ ಬೆರೆಯೋದಾಗಿರ್ಬೋದು, ಅವ್ರನ್ನ ಹ್ಯಾಂಡಲ್ ಮಾಡೋದು, ಆ್ಯಂಡ್ ನಮ್ಮ ಒಂದು ಕೆಲಸನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀವಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಏನೇ ಒಂದಾದರೂ ಪರವಾಗಿಲ್ಲ, ಎಲ್ಲ ಇದನ್ನು ನಾವು ಟಾಸ್ಕ್ ಥರ ನಾವು ಮಾಡ್ತಾ ಇರಬೇಕು ಡೈಲಿ ಲೈಫಲ್ಲಿ. ಆವಾಗಲೇ ಓಕೆ, ಏನೋ ನಮ್ಮ ಲೈಫಲ್ಲಿ ಹೋಗ್ತಾ ಇದೆ, ನಾವು ಕೂಡ ಚೆನ್ನಾಗಿ ಕಲಿತಾ ಇದ್ದೀವಿ, ಮಾಡ್ತಾಯಿದ್ದೀವಿ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಏನಾದರೂ ಒಂದು 4 ಜನ ನನ್ನ ಕೇಳ್ತದೆ ಅಂದರೆ ನಾನು ಆರಾಮಾಗಿ ಅವ್ರಿಗೆ ಉತ್ತರ ಕೊಡ್ಬೋದು. ಎಸ್, ನಾನು ಮಾಡ್ತೀನಿ, ನನಗೆ ಕಾನ್ಫಿಡೆನ್ಸ್ ಇದೆ, ಓಡಾಡ್ತೀನಿ, ಬರ್ತೀನಿ, ಹತ್ತೀನಿ, ಇಳಿತೀನಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಅದೊಂದಕ್ಕೋಸ್ಕರ ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಸೊ ಹಾಗಾಗಿ ಎಲ್ಲೇ ಎಷ್ಟೇ ದೂರ ಇದ್ದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಒಪ್ಕೊಂಡು ಮಾಡಿಕೊಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡೋಣ, ನನ್ನ ಫಸ್ಟ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು. ಮುಂದೆ ಯಾವ ಥರ ಇರುತ್ತೆ, ಏನೆಲ್ಲ ಇರುತ್ತೆ ಅಂತ ಖಂಡಿತವಾಗ್ಲೂ ವ್ಲಾಗ್ಸ್ಗಳಲ್ಲಿ ನೀವು ನೋಡ್ತಾ ಇರ್ತೀರ. ಅದೇ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ, ಒಂದು 2-3 ಡೇಸ್ ಗ್ಯಾಪ್ ಆದರೂ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ಗಳು ಬಂದೇ ಬರುತ್ತೆ. ಸೊ ಇವಾಗ ಅದೆಲ್ಲ ಎತ್ತಿಟ್ಬಿಡ್ತೀನಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ, ಬನ್ನಿ. ಹಾಗೆ ಇದು ನೆಕ್ಸ್ಟ್ ಡೇ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ವಾಪಸ್ ಬರ್ತಾ ತೋಟದ ಹತ್ರ ಹೋಗಿ ಹಸುಗಳನ್ನೆಲ್ಲ ಕಟ್ಟಾಕಿ ಈ ಹಣ್ಣು ನೋಡ್ಬೋದು, ಕರ್ಬೂಜದ ಹಣ್ಣು ಬಿಟ್ಟಿತ್ತು. ಹಾಗಾಗಿ 1-2 ಕಿತ್ಕೊಂಡು ಹೋಗು ಅಂದರು. ಹಾಗಾಗಿ ಅದನ್ನು ಕಿತ್ಕೊಂಬಂದು ನಾನು ಬೆಳಗ್ಗೆ ಬರೀ ಸ್ವಲ್ಪ ರಸಮ್ ಮಾಡಿಬಿಟ್ಟು ರೈಸ್ ಮಾಡಿದ್ದೆ. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ, ಟೊಮೊಟೊ ಎಲ್ಲ ತೊಗೊಂಬಂದಿದ್ವಲ್ಲ,
ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅಡುಗೆ ಮಾಡೋಣ, ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಸ್ವಲ್ಪ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಅಡುಗೆಗೆ. ಬೀಟ್ರೋಟ್ ಪಲ್ಯ ಯಾಕಂದರೆ ಸ್ವಲ್ಪ ಇವಾಗ ಈ ಜ್ವರ ಗಿರ ಇದನ್ನೆಲ್ಲ ಜಾಸ್ತಿ ಆಗ್ತಾಯಿದೆ. ಇತ್ತೀಚೆಗಂತೂ ಈ ಡೆಂಗ್ಯೂ ಅವು ಇವು ಅಂತ ಎದುರಿಸೋದಕ್ಕೆ ಸ್ವಲ್ಪ ಜ್ವರ ಬಂದರೂ ಭಯ ಆಗುತ್ತೆ. ಹಾಗಾಗಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿನೀರು ಬಿಸಿ ಊಟ ಕೊಡಿ ಅಂತ ಹೇಳಿದರು. ಹಾಗಾಗಿ ನಾನು ಮಧ್ಯಾಹ್ನ ಸ್ವಲ್ಪ ಬಿಸಿ ಬಿಸಿಗೆ ಮಾಡಿಕೊಡೋಣ, ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಆ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತುರಿದು ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಯಾಕಂದರೆ ತುರಿದು ಮಾಡಿದ್ರೆ ಸ್ವಲ್ಪ ಸ್ವೀಟ್ ಕೂಡ ಜಾಸ್ತಿ ಥರ ಅನಿಸ್ಬಿಡುತ್ತೆ, ಸ್ವೀಟ್ ಥರ. ಹಾಗಾಗಿ ಕಟ್ ಮಾಡಿಬಿಟ್ಟು ಉದುರಿಸ್ಬಿಟ್ಟು ಕುಕ್ಕರಿಗೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕಟ್ ಮಾಡಿರೋಂತಹ ಬೀಟ್ರೋಟ್ನ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಒಂದೇ ಒಂದು ಚೂರು ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ನೀರು ಹಾಕಿ ವಿಜಿಲ್ ಒಂದು 2-3 ವಿಜಿಲ್ ಕೂಗಿಸ್ಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ಥರ ಇಷ್ಟ. ಅಕ್ಕನೂ ಈ ಥರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಅದನ್ನು ಮಾಡೋಕ್ಕೆ ಇಟ್ಬಿಟ್ಟು ಚಪಾತಿ ಒಸ್ಕೊಳ್ತಾ ಇದ್ದೀನಿ. ಹಾಗೆ ಕಿಚನ್ ಅಂತೂ ನಾನು ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ನೆನ್ನೆ ಎಲ್ಲ. ಇವತ್ತು ಆಲ್ಮೋಸ್ಟ್ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಈ ಥರ ಇತ್ತು, ಬಿಸಿ ಬಿಸಿಯಾಗಿ. ಮನೇಲಿದ್ದರೆ ಈ ಥರ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಸೊ ಮೊನ್ನೆ ಕೂಡ ಲೈಟಿನ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅವ್ರನ್ನ ಒಂದು ವಾರ ಬರಲೇ ಇಲ್ಲ, ನಂಗೆ ವಾರ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವ್ರನ್ನ ಕರ್ಕೊಬಂದು ಆ ಲೈಟಿಂಗ್ಸ್ ಎಲ್ಲ ಸರಿ ಮಾಡಿ, ಸೊ ಮೊನ್ನೆಯಿಂದ ಅಂದರೆ ಸೀಮಂತದ ಮೇಕಪ್ಪಿಂದ ಇವಾಗ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಹಾಗೆ ಎಲ್ಲ ಅಡುಗೆ ಎಲ್ಲ ರೆಡಿ ಆದಮೇಲೆ ಫಸ್ಟು ಅವ್ರಿಗೆ ಹಾಕ್ಕೊಟ್ಟೆ. ಅವರು ಕೂಡ ಊಟ ಮಾಡಿಬಿಟ್ಟು ನಾನು ಊಟ ಮಾಡಿ ಮಧ್ಯಾಹ್ನದ ಮೇಲೆ ಜೋರು ಮಳೆ ಅಂತಲೇ ಹೇಳ್ಬೋದು ನಮ್ಮ ಸೈಡು. ನಿಮ್ಮ ಸೈಡು ಈ ಥರ ಮಳೆ ಬರ್ತಾ ಇದೆಯಾ, ಈ ಥರ ವಾತಾವರಣ ಇದೆಯಾ, ಕಮೆಂಟ್ ಮಾಡಿ. ಅವರು ಹಾಲು ಕರಿತಾಯಿದ್ರು. ಹಾಗಾಗಿ ನಾನು ಹೋಗಿ ಕೂತ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಕೂತಿದ್ದೆ. ಆನಂತರ ಸ್ವಲ್ಪ ಹಾಲು ನಾನು ಕೂಡ ತೊಗೊಂಬಂದೆ. ಅಂದರೆ ಸ್ವಲ್ಪ ಮಳೆ ಬರ್ತಾಯಿತ್ತಲ್ಲ, ಸ್ವಲ್ಪ ಬಜ್ಜಿ ಮಾಡಿಬಿಟ್ಟು ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗಿಬಿಟ್ಟಿತ್ತು. ಅವರು ಮೆಡಿಸನ್ ತೊಗೊಂಡು ನನ್ನ ನಾಲಿಗೆಲ್ಲ ಒಂಥರ ಆಗಿಬಿಟ್ಟಿದ್ಯಮ್ಮ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ಬಜ್ಜಿ ಮಾಡಿಕೊಂಡು ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಇಲ್ಲೇ ನಾವು ಹೋದಾಗ ತೊಗೊಂಬಂದಿದ್ವಿ. ಹಾಗಾಗಿ ಚೆನ್ನಾಗಿತ್ತು. ಸ್ವಲ್ಪ ಕಡಲೆ ಹಸಿಟ್ಟು ಇದನ್ನೆಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಜ್ಜಿ ಹಾಕ್ತಾಯಿದ್ದೀನಿ. ಸೊ ಆವತ್ತಿನ ದಿನದಲ್ಲಿ ಬರೀ ಅಡುಗೆ ಮಾಡೋದು, ಸ್ವಲ್ಪ ಅವ್ರನ್ನ ನೋಡ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ತೀರಾ ಏನು ನಾನು ವ್ಲಾಗ್ಸ್ಗಳನ್ನ ಮಾಡಿಲ್ಲ. ಸೊ ಅಪ್ಕಮಿಂಗ್ ವ್ಲಾಗ್ಸ್ಗಳು ಡೈಲಿ ಬರುತ್ತೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಕಮೆಂಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಿದ್ರಿ, ಯಾಕಿನ್ನೂ ವ್ಲಾಗ್ಸ್ಗಳೇ ಅಪ್ಲೋಡ್ ಮಾಡ್ತಾಯಿಲ್ಲ ನೀವು, ಹಾಕಿ ಅಂತೆಲ್ಲ ಕೇಳಿದ್ರಿ. ಹಾಗಾಗಿ ಇನ್ಮೇಲೆ ಖಂಡಿತವಾಗ್ಲೂ ಬರುತ್ತೆ. ಸೊ ಅವರು ಟಿ ವಿ ನೋಡ್ತಾಯಿದ್ರು, ನಾನು ಕೂಡ ಕಾಫಿ ಮಾಡಿ ಬಜ್ಜಿ ಮಾಡಿಕೊಟ್ಟೆ. ನಾವು ಕೂಡ ಸಂಜೆ ಒಂದೊಳ್ಳೆ ಕಾಫಿ ಬಜ್ಜಿ ಜೊತೆ ಎಂಜಾಯ್ ಮಾಡಿಕೊಂಡು ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಹೇಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.